मोदी गद्दी छोड़ दो वरना मैं आ गई ना और अगर किसी मंदिर में तुम घुस गए उसी मंदिर दूंगी तुमको। ನೀನು ಯಾವ ದೇಗುಲ ಹೊಕ್ಕರೂ ಬಿಡೋಳಲ್ಲ, ಓಡಿ ಹೋಗಲು ಕೊನೆ ಅವಕಾಶ ಇದು. ಪ್ರಧಾನಿಗೆ ಧಮಕಿ ವಿಡಿಯೋ ಇಲ್ಲಿದೆ. ಕೆಲವರಿಗೆ ಹೇಗಾದ್ರೂ ಮಾಡಿ ವೈರಲ್ ಆಗುವ ಹುಚ್ಚು, ಒಳ್ಳೆಯತನದಿಂದ ವೈರಲ್ ಆಗುವ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಎಂದು ತಿಳಿದಿರುವ ಕಾರಣಕ್ಕಾಗಿಯೇ ಕಾಂಟ್ರವರ್ಸಿ ಮಾಡುವ ಮೂಲಕ ಹೇಗೆ ಫೇಮಸ್ ಆಗಬೇಕು ಎಂದು ಒಂದಿಷ್ಟು ಮಂದಿ ಕಾಯುತ್ತಲೇ ಇರ್ತಾರೆ. ಕೆಲವು ಕ್ಷೇತ್ರಗಳಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡು ಜೈಲಿಗೆ ಹೋಗಿ ಬಂದು ಟ್ರೋಲ್ ಆದವರಿಗಾಗಿಯೇ ಕೆಲವೊಂದು ರಿಯಾಲಿಟಿ ಶೋಗಳು ರೆಡ್ ಕಾರ್ಪೆಟ್ ಹಾಸುವುದು ಗೊತ್ತಿರುವ ಕಾರಣ ಕಾಂಟ್ರವರ್ಸಿಗಳ ಮೂಲಕ ಫೇಮಸ್ ಆಗಿರುವುದು, ಮುಂದೆ ಬರುವುದು ಇದೆ. ಒಂದು ಲೆವೆಲ್ ಮುಂದಕ್ಕೆ ಇದು ಸಾಮಾನ್ಯ ಜನರ ಮಾತಾಯಿತು. ಆದ್ರೆ ಈ ಲೆವೆಲ್ಗಿಂತಲೂ ಇನ್ನೊಂದು ಲೆವೆಲ್ ಮುಂದೆ ಹೋಗಿ ಫೇಮಸ್ ಆಗ್ಬೇಕು, ಇಡೀ ದೇಶದ ತುಂಬೆಲ್ಲ ರಾತ್ರೋರಾತ್ರಿ ವೈರಲ್ ಆಗ್ಬೇಕು ಅಂತ ಆದರೆ ಇನ್ನು ದೊಡ್ಡ ಮಟ್ಟದಲ್ಲಿಯೇ ಕಾಂಟ್ರವರ್ಸಿ ಮಾಡ್ಕೊಳ್ಬೇಕಲ್ಲ. ಅದಕ್ಕಾಗಿ ಕಾಯ್ತಿರ್ತಾರೆ ಕೆಲವರು. ಅವರಿಗೆ ಸುಲಭದಲ್ಲಿ ಸಿಗುವುದು ದೊಡ್ಡ ದೊಡ್ಡ ರಾಜಕಾರಣಿಗಳು. ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವ ಕಾರಣ ಯಾರಿಗೆ ಏನು ಬೇಕಾದರೂ ಹೇಳಬಹುದಾಗಿದೆ. ಪ್ರಧಾನಿಗೆ ಕುಲ್ಲಂ ಕುಲ್ಲ ಬೆದರಿಕೆ. ಇದೀಗ ಮಹಿಳೆಯೊಬ್ಬಳು ಪ್ರಧಾನಿ ನರೇಂದ್ರ ಮೋದಿ ಕುಲ್ಲಂ ಕುಲ್ಲ ಜೀವ ಬೆದರಿಕೆ ಹಾಕಿದ್ದಾಳೆ. ಇದರ ವಿಡಿಯೋ ವೈರಲ್ ಆಗಿದೆ. ಇದರಲ್ಲಿ ಮಹಿಳೆ, ಮೋದಿ ನೀನು ಅಧಿಕಾರದಿಂದ ಇಳಿ, ಒಂದು ವೇಳೆ ನೀನು ಹೀಗೆ ಮಾಡಿಲ್ಲವೆಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ, ನೀನು ಯಾವ ದೇವಸ್ಥಾನವನ್ನು ಹೊಕ್ಕರೂ ಅಲ್ಲಿಯೇ ಮುಗಿಸುತ್ತೇನೆ, ವಿಮಾನ ಹೇಗೆ ಬ್ಲಾಸ್ಟ್ ಆಗಿತ್ತು ಎಂದು ನೀನ್ ಹೇಳ್ತೀಯೋ ಇಲ್ಲ ನಾನ್ ಹೇಳೋ ಎಂದು ಮಹಿಳೆ ಪ್ರಶ್ನಿಸಿದ್ದಾಳೆ. ಒಂದು ವೇಳೆ ನಾನ್ ಮಾತಾಡಿದ್ರೆ ನಿನ್ನ ಜೊತೆ ತುಂಬಾ ಕೆಟ್ಟದ್ದು ಆಗುತ್ತದೆ, ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ, ಎಲ್ಲಿ ಓಡಿ ಹೋಗ್ತೀಯಾ ಹೋಗು ಎಂದು ಹೇಳಿದ್ದಾಳೆ. ಅಧಿಕೃತ ದೃಢೀಕರಣವಿಲ್ಲ. ಹರ್ಷ ಡೇವಿಡ್ ಎನ್ನುವ ಇನ್ಸ್ಟಾಗ್ರಾಮ್ ನಲ್ಲಿ ಇದನ್ನ ಶೇರ್ ಮಾಡಲಾಗಿದೆ. ಈ ಮಹಿಳೆಯ ಗುರುತು ಅಥವಾ ವಿಡಿಯೋವನ್ನ ರೆಕಾರ್ಡ್ ಮಾಡಿದ ಸಂದರ್ಭದ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ. ಹೇಳಿಕೆಗಳು ದೊಡ್ಡ ಚರ್ಚೆಗೆ ಭಾಗವಾಗಿದೆ. ಸ್ಕ್ರಿಪ್ಟ್ ಮಾಡಿದ ಪ್ರದರ್ಶನವೇ ಅಥವಾ ಸರಳವಾಗಿ ಸ್ವಯಂ ಪ್ರೇರಿತ ರೆಕಾರ್ಡಿಂಗ್ ಆಗಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಎಂದು ಅದರಲ್ಲಿ ತಿಳಿಸಲಾಗಿದೆ. मोदी गद्दी छोड़ दो वरना मैं आ गई ना और अगर किसी मंदिर में तुम घुस गए उसी मंदिर दूंगी तुमको।